ಇಲ್ಲಿ ಬಂದು ಉಚಿತವಾಗಿ ತೀರ್ಥಸ್ಥಾನ ಇರುತ್ತೆ. ಉಚಿತ, ದುಡ್ಡಿಲ್ಲ, ಬಂದು ಹಾಕ್ಸ್ಕೊಂಡು ಹೋಗ್ಬೋದು. ಅದು ಕೂಡ ಉಚಿತವಾಗೇ ಇರುತ್ತೆ. ಅಮ್ಮನ ಮುಂದೆ ಕೂತ್ಕೊಂಡು ಕೇಳಂತ ಪ್ರಶ್ನೆ ಕಲ್ಲು ಅದು ಉಚಿತವಾಗಿರುತ್ತೆ. ಯಾರು ಬೇಕೋ ಬರ್ಬೋದು, ಯಾರು ಬೇಕೋ ಕುತ್ಕೊಬಹುದು. ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಅಲ್ಲಿ ಕೇಳಿದಾಗ 100-200% ಕೆಲಸಗಳಾಗ್ತೈತೆ ಸರ್. ನೀವು ಬೇಕಾದ್ರೆ ಯಾವುದೇ ಭಕ್ತಾದಿಗಳು ಕೇಳಿ, ಯಾವುದೇ ತರದ್ದು ಇಲ್ಲಿ ದುಡ್ಡಿಂದು ಒಂದು ಖರ್ಚು ಅನ್ನೋದು ಯಾವ್ದಿಲ್ಲ. ಅಂದ್ರೆ ನಮ್ಗೆ ಒಂದು ವರ್ಷದಿಂದ ನಮ್ಮ ಯಜಮಾನ್ರು ಕುಡಿಯೋದು ಸ್ಟಾಪ್ ಮಾಡಿರ್ಲಿಲ್ಲ, ಬೆಳಗ್ಗೆನೆ ಸ್ಟಾರ್ಟ್ ಮಾಡೋರು. ಎಲ್ಲ ಕಡೆನೂ ಹೋದ್ವಿ, ನಂಗೆ ಆಗ್ಲಿಲ್ಲ, ಎಲ್ಲೂ ಸೆಟ್ ಆಗ್ಲಿಲ್ಲ. ಇಲ್ಲಿ ಯೂಟ್ಯೂಬಿಂದ ನೋಡ್ಕೊಂಡು ಒಂದ್ ಸ್ವಲ್ಪ ನೋಡೋಣ ಅಂತ ಬಂದ್ವಿ. ಬಂದ್ಮೇಲೆ 20 ದಿನ ಆಯ್ತು ಈ ರಥ ಮಾಡ್ತಾ ಇದೀವಿ. ಬಂದ್ಮೇಲೆ ಒಂದ್ ಸ್ವಲ್ಪನೂ ಕುಡಿತಾ ಇಲ್ಲ, ಮನೆ ನೆಮ್ಮದಿ ಶಾಂತಿ. ಆರೋಗ್ಯ ಎಲ್ಲ ದೇವ್ರು ಕೊಟ್ಟಿದ್ದೇನೆ, ಚೆನ್ನಾಗಿಟ್ಟಿದ್ದೇನೆ. ಕುಡಿತದಿಂದ ಬರ್ತಾರೆ, ಗಾಳಿ ಸಮಸ್ಯೆಯಿಂದ ಬರ್ತಾರೆ, ಮತ್ತೆ ಒಂದು ಹಾಗೆ ಹೀಗೆ ಬೇರೆ ರೀತಿ ಸಮಸ್ಯೆಗಳು, ಮತ್ತೆ ಮದ್ವೆ ವಿಚಾರವಾಗಿ, ಮತ್ತೆ ಮಕ್ಕಳ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆಸ್ತಿ ಸಮಸ್ಯೆ, ಇನ್ನು ನಾನಾ ರೀತಿ ಸಮಸ್ಯೆಗಳಿಂದ ಬರ್ತಾರೆ ಸರ್ ಜನ. ಇಲ್ಲಿ ಬಂದಾದ್ಮೇಲೆ ಮದ್ವೆ ಎಲ್ಲ ಆಯ್ತು. ಇಲ್ಲಿ ಬಂದಾದ್ಮೇಲೆ ಮದ್ವೆ ಎಲ್ಲ ಆಗಿದೆ. ಅತಿ ಹೆಚ್ಚು ತುಂಬಾ ಕುಡಿತ ಮತ್ತೆ ಹೆಣ್ಣು ಮಕ್ಕಳ ಸಮಸ್ಯೆ, ಇದು ಅತಿ ವೇಗವಾಗಿ ಅತಿ ಹೆಚ್ಚಾಗಿ ನಡೀತಿರುವಂತ ಒಂದು ಕಾರ್ಯ. ಇದು ದಿನ ಕುಡಿತಿದ್ದೆ, ಬಂದ್ಮೇಲೆ ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಅಂದ್ರೆ ಮನೆ ಪ್ರಾಬ್ಲಮ್, ಕಿರಿಕಿರಿ ಆಯ್ತು, ಮತ್ತೆ ಅಪ್ಪ ಜಾಸ್ತಿ ಕುಡಿತಿದ್ರ, ಅದೆಲ್ಲ ನಟಿಗಾಗಿದೆ, ಸರಿಯಾಗಿದೆ. ಅಂದ್ರೆ ಈ ತಾಯಿ ಎಡಗಡೆ ಕೊಟ್ಟರೆ ತುಂಬಾ ವೇಗವಾಗಿ ಪರಿಹಾರ ಅನ್ನೋದು ಸಿಗುತ್ತೆ. ಎಡಗೈ ವರದಾನಿಯಾಗಿ ಇಲ್ಲಿ ತಾಯಿ ನಿಂತಿದ್ದಾಳೆ. ಒಂದು ಕಲ್ಲಿನ ಮುಖಾಂತರ ಆಗಿರಬಹುದು, ವೀರಭದ್ರ ಸ್ವಾಮಿ ಮುಖಾಂತರ ಆಗಿರಬಹುದು, ಯಾವುದೇ ಒಂದು ಕಾರ್ಯ ಇಲ್ಲಿ ನಡಿಬೇಕಂದ್ರೂ ಆ ತಾಯಿ ಎಡಗಡೆ ಒಂದು ಉತ್ತರ ಕೊಟ್ರೆ ಅತಿ ವೇಗವಾಗಿ ಆಗುತ್ತೆ. ಬಲಗಡೆ ಅಂದ್ರೆ ಸ್ವಲ್ಪ ನಿಧಾನ. ಫಸ್ಟ್ ಸ್ವಲ್ಪ ತರಾಸಿತ್ತು, ಪರಿಸ್ಥಿತಿ ಕೆಟ್ಟ ಇತ್ತು. ಬಂದಾಗ ಸ್ವಲ್ಪ ಆರಾಮಾಯ್ತು, ಮತ್ತು ಸ್ವಲ್ಪ ಇನ್ನೊಂದು ಸರ್ತಿ ಹೋಗ್ಬೋದು ಅಂತ ಒಂದು ಆಶೆ ಆಯ್ತು. ಬಂದೀವು, ಸ್ವಲ್ಪ ಆರಾಮಿದ್ದೀವಿ ಸ್ವಲ್ಪ. ಸರ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದಕ್ಕಿಂತ ತನ್ನ ಭಕ್ತಿ ಅಮ್ಮನ ಮೇಲೆ ಒಂದು ನಂಬಿಕೆ ಇಟ್ಟು ಬಂದು ನಿಮ್ಮ ಕೆಲಸ ನೀವು ಕರೆಕ್ಟ್ಗೆ 9 ವಾರ ವ್ರತನ ಮಾಡಿ ಸರ್. 100-200% ನೀವು ರಿಸಲ್ಟ್ ತಗೊಂಡು ಮನೆಗೆ ಹೋಗ್ತೀವಿ. ಸುಮ್ಮನೆ ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಬೇಡ, ನಿಮ್ಗೆ ಏನು ಅನುಭವ ಆಗುತ್ತೆ ಅದನ್ನ ಮಾತ್ರ ನೀವು ಹಂಚ್ಕೊಳ್ಳಿ. ಇದು ಯಾರೋ ಬೆಂಗಳೂರಿಂದ ಬಂದ್ಬಿಟ್ಟು ನಮಗೆ ಬಾಡಿಗೆ ಆಟೋನ ಡ್ರೈವರ್, ನಾವು ಬಾಡಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಇಲ್ಲಿಗೆ. ನಮಗೂ ಗೊತ್ತಿರಲಿಲ್ಲ. ನಾವು ಬಂದಾದ್ಮೇಲೆ ಅವ್ರೇನೋ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂತ ಕರ್ಕೊಂಬಂದಿದ್ದು. ಅವ್ರಿಗೆ ಇಲ್ಲೆಲ್ಲ ಅದನ್ನ ಏನೇನು ಮಾಡಬೇಕು ಅವ್ರು ಮಾಡಿಸಿದ್ರು. ಸೊ ಅವರು ಬಿಟ್ಬಿಟ್ರು ಡ್ರಿಂಕ್ಸ್ ಮಾಡೋದು. ಹಂಗಾಗಿ ಅವ್ರ ಮೂಲಕ ನಮಗೆ ಗೊತ್ತಾಗಿದ್ದು ಸರ್. ಅದೇನಂದ್ರೆ ಡ್ರಿಂಕಿಂಗ್ ಆಗಬಹುದು ಅಥವಾ ಏನಾರ ತುಂಬಾ ಸಮಸ್ಯೆ ಅಂತ ಬಂದು ಅವ್ರ ಮುಂದೆ ಕುತ್ಕೊಂಡಾಗ ಆ ಅಪ್ಪನೇ ಯೋಚನೆ ಮಾಡಿ ಪಾದ ಕೊಡೋಂಥದ್ದು. ಇವಾಗ ನಾವು ಒಂದು ವಿಡಿಯೋ ಮಾಡ್ತೀರಿ, ಆ ಅಪ್ಪ ನೋಡ್ತಿದ್ದಾಗ ಅದು ಏನು ಮಾಡಲ್ಲ, ಸೈಲೆಂಟ್ಗೆ ನಿಂತ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಟೆಸ್ಟಿಂಗು ಪರೀಕ್ಷೆ ಅಂತ ಬಂದ್ರೆ ಸೈಲೆಂಟ್ಗೆ ಸೈಡ್ಗೆ ಹೋಗುತ್ತೆ. ನೀವು ಭಕ್ತಿಯಿಂದ ತಲೆ ಬಗ್ಸಿ ನಿಮ್ಮ ಪ್ರಾಬ್ಲಮ್ ಏನಾಯ್ತು ಅನ್ನೋದು ಆ ಅಪ್ಪ ನಿಂತ್ಕೊಂಡು ಪಾದ ಕೊಟ್ಬಿಟ್ಟು ಸೈಲೆಂಟ್ಗೆ ಸೈಡ್ಗೆ ಹೋಗುತ್ತೆ. ಅದೇ ಡ್ರಿಂಕಿಂಗ್ ಅವ್ರು ಆದ್ರೆ ಅವ್ರು ತಪ್ಪಾಯ್ತಪ್ಪ ಅಂತ ಅವ್ರ ಮನ್ಸಲ್ಲಿ ಬರಾಗಟ್ಟ ಆ ಅಪ್ಪ ಗುರುಆಡ್ತಾನೆ ಇರ್ತಾರೆ. ಹೌದು, ತಪ್ಪಾಯ್ತು ಅಂತ ಅಪ್ಪನ ಪಾದಕ್ಕೆ ಬೀಳ್ತಾ ಇದ್ದಂಗೆ ಆ ಅಪ್ಪ ಆಶೀರ್ವಾದ ಕೊಟ್ಬಿಟ್ಟು ಸರಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಅವ್ರು ಎಣ್ಣೆನ ಬೇಕಲು ಕುಡಿಯಲ್ಲ. ಆ ತರ ಇರುತ್ತೆ ಅಪ್ಪ ಒಂದು ಮಹತ್ವ. ಆ ಅಪ್ಪನೇನಾದ್ರು ಎಡಗಾಲ್ ಕೊಡ್ಬೇಕು, ಅತಿ ವೇಗವಾಗಿ ಎಡಗಾಲ್ ಕೊಟ್ಟವ್ರು ಅಂದ್ರೆ ಆ ಕ್ಷಣಕ್ಕೆ ಬಿಟ್ಬಿಡ್ತಾರೆ. ಅಕಸ್ಮಾತ್ ಬಲಗಾಲ್ ಕೊಟ್ರೆ 9 ವಾರ ವ್ರತ ಇರುತ್ತೆ, 3 ಕಿತ ಹೋಮ ಇರುತ್ತೆ ಅಂತ ಇದಿರುತ್ತೆ. ಯಾಕಂದ್ರೆ ಅಪ್ಪು ಇಲ್ಲಿ ಈ ಜಾಗದಲ್ಲಿ ಬಂದ್ಬಿಟ್ಟು ಏನಂದ್ರೆ ಅದೊಂದು ವ್ರತ, ಆ ವ್ರತ ಕಂಪ್ಲೀಟ್ ಆಗಿ ಮಾಡಲೇಬೇಕು. ಯಾಕಂದ್ರೆ ಮೆಡಿಷನ್ ಆ ತರ ಈ ತರ ಡ್ರಿಂಕಿಂಗ್ ವರ್ಕ್ ಯಾವುದೇ ತರದ ಮೆಡಿಷನ್ ಇಲ್ಲ. ಒಂದು ಅಪ್ಪನೊಂದು ಇದು, ಅಮ್ಮನೊಂದು ಭಕ್ತಿ, ಇವೆರಡರಿಂದ ಅಷ್ಟೇ ಬಿಡಿಸ್ತಾರೆ ಅಂತ. ಕುಡ್ಕೊಂಡು ಬರ್ಬೋದು ಸರ್, ಕುಡ್ಕೊಂಡೆ ಬನ್ನಿ, ಕುಡ್ಕೊಂಡೆ ಬಂದು ನೋಡಿ ಸರಿನಾ. ಕುಡ್ಕೊಂಡು ಬಂದು ಬೇಕಾದ್ರೆ ಇದು ಮಾಡ್ಕೊಳ್ಳಿ ಸರಿ. ನಾವು ಆ ಥರ ಈ ಥರ ಅಂತ ಏನು ಹೇಳೋಕ್ಕಾಗಲ್ಲ. ಆ ಅಪ್ಪನ ಬಿಡ್ತೀವಿ, ಆ ಅಪ್ಪನ ಅಕಸ್ಮಾತ್ ನಿಮ್ಮ ಭಕ್ತಿಯಿಂದ ನಾನು ಬಿಟ್ಬಿಡ್ತೀವಿ ಅಂತ ನಮ್ಮ ಮನ್ಸಿಗೆ ಬಂದರೆ ಆ ಅಪ್ಪನ ಪಾದ ಕೊಟ್ಬಿಟ್ಟು ಸೈಲೆಂಟ್ಗೆ ಸೈಡ್ಗೆ ಹೋಗ್ತಾರೆ. ನೀವು ಒಂದು 10 ಜನ ಅಲ್ಲಿ ನಿಂತ್ಕೊಳ್ರಿ, ಡ್ರಿಂಕಿಂಗ್ ಅವ್ರು ಮಾತ್ರ ಆ ಅಪ್ಪನ ಆಯ್ತಾರೆ, ಬೇರೆಯವ್ರನ್ನ ಯಾರೇ ನಿಂತ್ಕೊಳ್ಳಿ ಆ ಅಪ್ಪನ ಟಚ್ ಮಾಡಲ್ಲ. ಅಮ್ಮ ಪ್ರಶ್ನೆ ಅಮ್ಮ, ಅವರೇ ಆಯ್ಕಮ್ ಮಾಡ್ಕೊಂಡಿರೋದು ಓಕೆ ಅನ್ನಂಗಿತ್ತಾನೆ ಎಡಗಡೆ ಕೊಡಮ್ಮ, ಇಲ್ಲ ಇವಾಗ ಸಿಕ್ಕಿರೋದ್ರ ಕಡೆ ಹೋಗೋಣಂಗಿತ್ತಾನೆ ಬಲಗಡೆ ಕೊಡಮ್ಮ. ಪ್ರಶ್ನೆನಾ? ಪ್ರಶ್ನೆ ಕಷ್ಟದ ಕಷ್ಟ, ಅದೆಲ್ಲ ಬಗೆಹರಿಬೇಕು ಒಂದ್ ಸ್ವಲ್ಪ. ಅಮ್ಮ ತುಂಬಾ ಸಮಸ್ಯೆ ಅಂತಮ್ಮ, ಬಗೆ ವೇಗವಾಗಿ ಹರಿತೈತೆ ಅನ್ನಂಗಿತ್ತಂದ್ರೆ ಎಡಗಡೆ ಕೊಡಮ್ಮ, ಅಕಸ್ಮಾತ್ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಬಲಗಡೆ ಕೊಡಮ್ಮ. ಆಗಲ್ಲ, ಸ್ವಲ್ಪ ವ್ರತಗಳು ಮಾಡ್ಬೇಕು ಅನ್ನಂಗಿತ್ತಂದ್ರೆ ಸ್ಟಾಪ್ ಮಾಡಮ್ಮ. ನಿಮ್ ಸಮಸ್ಯೆ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ.
ಯಾಕಂದ್ರೆ ಫಸ್ಟ್ ಟೈಮ್ ಬಂದಿದ್ರಿ, ವೇಗವಾಗಿ ಎಲ್ಲ ಕೆಲಸಗಳಾಗಿದೆ, ನಿಮ್ ಮದ್ವೆ ಕೇಳ್ಕೊಂಡಿದ್ದೆ ಎಲ್ಲ ಆಗಿದೆ. ಇದನ್ನು ಸ್ವಲ್ಪ ಕಠಿಣವಾಗೈತಿ ಸಮಸ್ಯೆ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಬಂದ್ ಬಲಗಡೆ ಕೊಟ್ಟಿದೆ. ಅಂದ್ರೆ ಅಮ್ಮನ ಡೈರೆಕ್ಷನ್ ಬಂದ್ಬಿಟ್ಟು ಈ ನೋಡೋರ್ಕೇನಂದ್ರೆ ಇದು ನಿಮ್ ಬಲಗಡೆ ಅನ್ಕೊಂತೀರ, ಎಡಗಡೆ ಅನ್ಕೊಂತೀರ. ಅದೇ ಎಡಗಡೆ ಅಲ್ಲ, ಈ ಉತ್ತದ ಕಡೆ ತಿರ್ಗಿದ್ರೆ ಅಮ್ಮನ ಡೈರೆಕ್ಷನ್ ಬಂದ್ಬಿಟ್ಟು ಇದು ಎಡಗಡೆ ಬರುತ್ತೆ, ಅದು ಬಲಗಡೆ ಬರುತ್ತೆ. ಸರಿನಾ? ಹಂಗಾಗಿ ನಿಮ್ಗೆ ತಿರ್ಗಿರೋದೇ ಬಲಗಡೆ, ಸ್ವಲ್ಪ ಲೇಟ್ ಆಗುತ್ತೆ. ಅಪ್ಪ ಅಮ್ಮ ನಾನು ಜೊತೆಯಲ್ಲಿ ಇರ್ಬೇಕು. ಅಮ್ಮ ತಂದೆ ಎಲ್ಲ ಜೊತೆಲಿ ಇರ್ಬೇಕು ಅಂತ ನಮ್ಮ ಆಸೆ. ಅದು ವೇಗವಾಗಿ ಮಾಡ್ಕೊಂಡ್ ಕೊಡ್ತೀನಿ ಅನ್ನಂಗಿತ್ತಂದ್ರೆ ಎಡಗಡೆ ಕೊಡಮ್ಮ, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಬಲಗಡೆ ಕೊಡಮ್ಮ. ಯಾಕಂದ್ರೆ ತಂದೆ ತಾಯಿ ಒಂದ್ ಸ್ವಲ್ಪ ಮನ್ಸು ನೊಂದ್ಕೊಂಡಾರಲ್ವಾ, ಕೋಪ ಮಾಡ್ಕೊಂಡಾರಲ್ವಾ. ಸರಿನಾ? ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 9 ವಾರ ನೀರ್ ಹಾಕ್ಸ್ಕೊಂಡು ಸರಿನಾ ಅಮ್ಮಂಗೊಂದು ಮುಳ್ಪೇನಾದ್ರು ಕಟ್ಬಿಟ್ಟು ಹೋಗು ಆಗುತ್ತೆ. ಗಂಟ್ಕನಹಳ್ಳಿ ಅಂತ ಅವ್ರ ಹೆಸರು, ದೊಡ್ಡಬಳ್ಳಾಪುರದಲ್ಲಿ ಬರುತ್ತೆ. ನಮ್ದ್ರಲ್ಲಿ ಬಯೋಲಿಂಕ ಏನಿದೆಯೋ ಅದಕ್ಕೆ ನಾವು ಮ್ಯಾಪ್ ಅಡ್ರೆಸ್ ಹಾಕಿರ್ತೀವಿ, ಅದು ತಗೊಂಡು ಬರ್ಬೋದು. ನಾವೇ ಬರ್ತೀವಿ, ನಮ್ಗೆ ಫೋನ್ ಮಾಡ್ತಾರೆ, ನಾವು ಬರ್ತೀವಿ. ಹೇಳಿ ನಂಬರ್ ಹೇಳಿ, ನಮ್ಮ ನಂಬರ್ 7892318685 ನಮ್ಮ ನಂಬರ್ ಇದು. ಯಾರಿಗಾರು ಬೇಕಾದ್ರೆ ಯಾರಾದ್ರೂ ಬರ್ಲಿ, ದೊಡ್ಡಬಳ್ಳಾಪುರದಿಂದ ಸುತ್ತ ಎಲ್ಲಿ ಇರಲು ನಾವು ಕರ್ಕೊಂಡ್ ಬರ್ತೀವಿ.